ಎಂ ಅವರು. ಅವರನ್ನ ಪರಿಚಯ ಮಾಡೋದ್ರ ಮುಖಾಂತರ, ಪ್ರಾಸ್ತಾವಿಕವಾಗಿ ಅವರನ್ನು ಪರಿಚಯ ಮಾಡೋದ್ರ ಮುಖಾಂತರ, ಯಾಕೆಂದ್ರೆ ಅವರಿಗೆ ಅವರ ಪರಿಚಯ ಇದ್ದಿರ್ತಕ್ಕಂಥ ಹಲವಾರು ಅಭಿಮಾನಿಗಳಿಗೆ ಆಗಮಿಸಿದ್ದೀವಿ. ಈ ಸುಸಂದರ್ಭದಲ್ಲಿ ಅವರನ್ನ ಕಿರು ಪರಿಚಯ ಮಾಡಿಕೊಳ್ಳೋದ್ರ ಮುಖಾಂತರ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ತಮ್ಮೆಲ್ಲರಿಗೂ ನಾನು ಬಯಸ್ತಾ ಇದ್ದೇನೆ. ಮಾನ್ಯ ಎಂ.ಎನ್. ಸರ್ ಅವರು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಚೀಮಸಂದ್ರ ಎಂಬ ಸಣ್ಣ ಗ್ರಾಮದಲ್ಲಿ ರೈತರ ಕುಟುಂಬದಲ್ಲಿ ಜನಿಸಿದರು. ಸಂಪೂರ್ಣ ವಿದ್ಯಾಭ್ಯಾಸವನ್ನು ಸರ್ಕಾರಿ ಕಾಲೇಜುಗಳಲ್ಲೇ ಮುಗಿಸಿ, ಸಾಮಾನ್ಯ ನಮ್ಮಲ್ಲಿ ಹೆಚ್ಚಿನ ಜನ ಅಧ್ಯಾಪಕರಿದ್ದೇವೆ ಸೇರಿದ್ವಿ, ಎಲ್ಲರೂ ಸಹ ಸರ್ಕಾರಿ ಕಾಲೇಜುಗಳಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಹಂತಕ್ಕೆ ಬಂದಿರತಕ್ಕಂಥವ್ರು. ಯಾಕಂದ್ರೆ ನಿಜವಾದ ಶ್ರಮ ಅಲ್ಲಿಂದ ಇರ್ತದೆ. ಸೊ ಅದರಿಂದ ಎಂ.ಎನ್. ಸರ್ ಅವರು ಸರ್ಕಾರಿ ಕಾಲೇಜುಗಳನ್ನು ಮುಗಿಸಿ ಅಲ್ಲಿಯ ನಾಡಿ ಮಿಡಿತವನ್ನು ಅಭ್ಯಾಸ ಮಾಡಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ, ಯಾಕೆಂದ್ರೆ ನಮ್ಮ ಎಲ್ಲ ಅಕಾಡೆಮಿಕ್ ಪರ್ಸೂಟ್ ಸೇರಿದೆ, ಅದರಲ್ಲಿ ಉನ್ನತ ಸ್ಥಾನ ಅಂತಂದ್ರೆ ಸಂಶೋಧನೆ. ಆ ಸಂಶೋಧನೆಯ ಹಂತವನ್ನು ಮೀರಿ ಹಲವಾರು ಸಂಶೋಧಕರನ್ನ ಉತ್ಪಾದನೆ ಮಾಡಿದಂತಹ ಕೀರ್ತಿ ನಮ್ಮ ಎಂ.ಎನ್. ಸರ್ ಅವರಿಗೆ ಸೇರ್ತಾ ಇದೆ. ಇವತ್ತು 3.5 ದಶಕಗಳ ಕಾಲ ಅವರು ಒಂದು ಪೀಸ್ಫುಲ್ ಲೈಫ್ ಅಂತ ಏನ್ ಕರಿತೀವಿ, ಅವರ ಕಂಪ್ಲೀಟ್ ಸಾರ್ಥಕ ಜೀವನವನ್ನ ಸವಿಸಿ ಇವತ್ತು ಅವರು ಅಫಿಷಿಯಲ್ ಆಗಿ ನಿನ್ನೆ ಯೂನಿವರ್ಸಿಟಿ ವರ್ಕಿಂಗ್ ಡೇ ಪ್ರಕಾರ ನಿನ್ನೆ ಅವರು ಸಹ ಅವರ ಲಾಸ್ಟ್ ವರ್ಕಿಂಗ್ ಡೇ ಇವತ್ತು ಆಗ್ತದೆ. ಆದ್ರೆ ಇವತ್ತು ರಜಾ ಇದ್ದುದರಿಂದ ಅವರನ್ನ ಈ ದಿನ ನಾವು ಕೊನೆ ದಿವಸವೇ ಅವರನ್ನ ಬೀಳ್ಕೊಡುಗೆ ಕೊಡಬೇಕು. ಯಾಕಂದ್ರೆ ಈ ಸವಿ ನೆನಪುಗಳು, ಈ ಸಂದರ್ಭದ ಸವಿ ನೆನಪುಗಳು ಅವರು ಉಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅವರನ್ನ ಕರೆಸಿ ಸನ್ಮಾನ ಮಾಡ್ತಾ ಇದ್ದೇವೆ. ಪುಸ್ತಕದಿ ದೊರೆತ ನೀವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನ ಸ್ಮರಿಸಿಕೊಳ್ತಾ, ನಾನು ಸಹ ಒಬ್ಬ ವಾಣಿಜ್ಯ ಶಾಸ್ತ್ರದಲ್ಲಿ ಇದೇ ವಿಶ್ವವಿದ್ಯಾನಿಲಯದಲ್ಲಿ 1975ರಲ್ಲಿ ನಾನು ಎಂ.ಕಾಂ ಪದವಿಯನ್ನು ಪಡೆದುಕೊಂಡೆ. ನನ್ನ ಗೆಳೆಯ ಸಂಜೀವಯ್ಯ ನನ್ನ ಸಹಪಾಠಿ, ಈ ವಿಭಾಗದ ಮುಖ್ಯಸ್ಥರಾಗಿದ್ದಂಥವರು. ಆ ಸಂದರ್ಭದಲ್ಲಿ ಯು.ಆರ್. ಕೃಷ್ಣಸ್ವಾಮಿ ಹನುಮಂತಪ್ಪನವರು ನಮಗೆ ಪ್ರಾಧ್ಯಾಪಕರಾಗಿದ್ದರು. ಆ ಹಳೆಯ ನೆನಪುಗಳನ್ನು ಸ್ಮರಿಸಿಕೊಳ್ತಾ, ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದ ಸನ್ಮಾನ್ಯ ಮುನಿನಾರಾಯಣಪ್ಪನವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಿವೃತ್ತಿ ಅಂದ್ರೆ ನ್ಯೂ ವೃತ್ತಿ ಅಂತ ಅರ್ಥ. ನಮ್ಮ ಸರ್ಕಾರಿ ಸೇವೆಯಿಂದ ನಾವು ನಿವೃತ್ತರಾಗ್ತೇವೆ ವಿನಃ ಬದುಕಿನ ಸಂಘರ್ಷದಿಂದ, ಬದುಕಿನ ಆನಂದದ ಅನುಭವದಿಂದ ನಾವ್ಯಾವತ್ತೂ ನಿವೃತ್ತರಾಗೋದಿಲ್ಲ. ಸನ್ಮಾನ್ಯ ಮುನಿನಾರಾಯಣಪ್ಪನವರಿಗೆ ಮುನಿ ಅಂತ ಯಾಕೆ ಹೆಸರಿಟ್ಟರು ಗೊತ್ತಿಲ್ಲ. ಎಂದೂ ಮುನಿದವರಲ್ಲ, ತನ್ನ ಮುನಿದವರಿಗೆ ತಾ ಮುನಿಯರೇಕಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ.
ಹಾಗೆ ನಮ್ಮ ಗೆಳೆಯರಾದ ಮುನಿನಾರಾಯಣಪ್ಪನವರ ಸಜ್ಜನಿಕೆ, ಸೌಜನ್ಯ, ಆ ಸ್ನೇಹಪರತೆ ಅನನ್ಯವಾದಂಥ ಅನುಭವ. ಮುನಿನಾರಾಯಣಪ್ಪನವರನ್ನ ನಾನು ಇನ್ನೂ ಸಹ ಒಬ್ಬ ಪ್ರಾಧ್ಯಾಪಕನಾಗಿ ಕಾಣಲಿಲ್ಲ. ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನನಗೆ ಸಾಕಷ್ಟು ಮಾಹಿತಿ ಕೊಡದೇನೆ ಸಾಕಷ್ಟು ಎಲ್ಲರಿಗೂ ಸೇರಿಸಿ ಒಂದು ಕಡೆ ಒಂದು ಸಂತೋಷ ಕೂಟವನ್ನು ಮಾಡಿ ನನ್ನ ಜೀವನದಲ್ಲಿ ಮರೀದೇ ಇರ್ತಕ್ಕಂಥ ದಿನ ಅಂತ ನಾನು ಅದನ್ನು ಕಲ್ತೀನಿ. ಮತ್ತು ಸಾಕಷ್ಟು ವಿಶ್ವವಿದ್ಯಾಲಯ ನಾನು ಬೆಳೆಯೋದಕ್ಕೆ ಅವಕಾಶ ಕೊಡ್ತೀನಿ. ವಿಶ್ವವಿದ್ಯಾಲಯದಲ್ಲಿ ಪ್ರಾಮಾಣಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ಬೋದು, ಅಕಾಡೆಮಿಕ್ ಡಿಸಿಪ್ಲಿನ್ ಇರ್ಬೋದು, ಎಲ್ಲನೂ ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ನನಗೆ ಆತ್ಮತೃಪ್ತಿ ಇದೆ. ನನಗೆ ನನ್ನದೇ ಆದಂಥ ಒಂದು ತೃಪ್ತಿ ನನಗಿದೆ. ನನ್ನ ಸ್ಟೂಡೆಂಟು ಕಮ್ಯುನಿಟಿ ಇರ್ಬೋದು, ಅಥವಾ ನನ್ನ ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ನನ್ನ ಅಭಿಮಾನಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಮತ್ತು ಶಿಕ್ಷಕ ವೃಂದ ಏನಿದೆ ಅವರು ಬಹಳ ಮುಖ್ಯ ಆಗ್ತದೆ ದೇಶದಲ್ಲಿ. ಯಾವುದೇ ದೇಶದ ಪ್ರಗತಿಗೆ ಶಿಕ್ಷಣ ಮುಖ್ಯ. ಆ ಶಿಕ್ಷಣದ ವ್ಯವಸ್ಥೆ ಭಾಳ ಚೆನ್ನಾಗಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಆಮೇಲೆ ಟೀಚರ್ಸು ಸಹ ಒಂದು ಶಿಸ್ತುಬದ್ಧವಾಗಿ ಒಂದು ಏನು ಸಂಸ್ಕೃತಿ ಕಲಿತು ಸಂಸ್ಕಾರದಿಂದ ನಡ್ಕೊಳ್ಬೇಕಾದಂಥ ಒಂದು ಜವಾಬ್ದಾರಿ ಎಲ್ಲ ಶಿಕ್ಷಕರ ವೃಂದದ ಮೇಲೆ. ಇವತ್ತಿನ ಆಹ್ವಾನಗಳು, ಸವಾಲುಗಳು ಸಾಕಷ್ಟಿದೆ, ಒಂದಲ್ಲ ಎರಡಲ್ಲ, ಸಾಕಷ್ಟು ಸವಾಲು. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಸಾಕಷ್ಟು ಬೆಳೆದಿದೆ. ಈ ಬೆಳೆಯೋದ್ರಲ್ಲಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಮತ್ತು ಮಕ್ಕಳು ಏನು ನಾವು ಹೇಳ್ತೀವಿ, ನಾಳೆ ಹಿಂದೆ ನೆನ್ನೆ ಹೇಳಿದ್ದು ಇವತ್ತು ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರೆ ಅದು ಪುಸ್ತಕ ಆಗ್ತದೆ. ನಾವು ಹೊಸ ಹೊಸ ಆಯಾಮಗಳನ್ನ, ಶೈಕ್ಷಣಿಕ ಆಯಾಮಗಳನ್ನು ಮತ್ತು ಜೀವನದ ಆಯಾಮಗಳನ್ನ, ಬದುಕು ಕಟ್ಕೊಳ್ತಕ್ಕಂಥ ಆಯಾಮಗಳನ್ನ ಕಲಿಸ್ಕೊಡೋ ದಿಕ್ಕಿನಲ್ಲಿ ಟೀಚರ್ಸ್ ಪಾತ್ರ ಭಾಳ ಮುಖ್ಯ ಇದೆ. ಅದು ಅವರು ಪ್ರೈಮರಿ ಕ್ಲಾಸ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಸ್ನಾತಕೋತ್ತರ ಯಾವುದೇ ಮಟ್ಟದಲ್ಲಿ ಒಬ್ಬ ಮಾನವೀಯತೆ ಕೋನಗಳನ್ನ, ಆಯಾಮಗಳನ್ನ ಅವ್ರಿಗೆ ಕಲಿಸ್ಕೊಡ್ಬೇಕಾದ ಜವಾಬ್ದಾರಿ ಇಡೀ ಶಿಕ್ಷಣ ವೃಂದದ ಮೇಲೆ ಇದೆ. ಇವತ್ತು ಸವಾಲುಗಳು ಸಾಕಷ್ಟು ಕ್ಲಿಷ್ಟಕರವಾಗಿದ್ದಾವೆ. ಈ ಕ್ಲಿಷ್ಟಕರವಾದ ಸವಾಲುಗಳಲ್ಲಿ ಉಪಯೋಗಿಸ್ಕೊಂಡು, ಏನು ಟೆಕ್ನಾಲಜಿ ಏನಿದೆ ಆ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅವ್ರು ಕೊಡ್ತಕ್ಕಂಥ ಕೆಲಸ ಶಿಕ್ಷಣ ಸಮುದಾಯ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳನ್ನ ಸರಿಯಾಗಿ ದಿಕ್ಕಿಗೆ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಅಂದರೆ ಅದಕ್ಕೆ ನಾವು ಶಿಕ್ಷಕರನ್ನೇ ದೂಷಿಸಬೇಕಾಗ್ತದೆ. ಮತ್ತು ಪೇರೆಂಟ್ಸು, ಅವರ ಒಂದು ಪರಿಸರ, ಅದನ್ನೆಲ್ಲನೂ ನಾವು ಸರಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಒಬ್ಬ ಅಧ್ಯಾಪಕ ಕೆಟ್ಟೋದರೆ ಎಷ್ಟು ಜನ್ರೇಷನ್ ಕೆಡಬಹುದು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಯಾರೇ ಬರಲಿ ಈ ಕ್ಷೇತ್ರಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡಬೇಕು, ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಬರೀ ಬೇರೆ ದೃಷ್ಟಿಯಿಂದ ಬಂದು ಇಲ್ಲಿ ಶಿಕ್ಷಣ ಕ್ಷೇತ್ರನ ಅನ್ಯಾಯ ಮಾಡಿ ಅದಕ್ಕೆ ದ್ರೋಹ ಬಗೆದು ಹೋಗಬಾರ್ದು ಅಂತ ನನ್ನ ಕಳಕಳಿ ಎಲ್ರಿಗೂ ಶಿಕ್ಷಣ. ನನ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ನಾನು ಏನು ಕಲ್ತ್ಕೊಂಡಿದ್ದೀನಿ, ನನ್ನ ಏನು ಬದುಕಿನಲ್ಲಿ ಏನು ಅಳವಡಿಸ್ಕೊಂಡಿದ್ದೀನಿ ಅದನ್ನೇ ಸಾಕಷ್ಟು ನನ್ನ ಇಲ್ಲಿ ಸ್ನೇಹಿತರು ಸೇರಿರ್ತಕ್ಕಂಥವರು ಇದೆ. ಮತ್ತು ಅದನ್ನು ರೂಢಿಸ್ಕೊಂಡಿದ್ದಾರೆ, ಅದನ್ನು ಪೋಷಿಸ್ತಾರೆ, ಬೆಳೆಸ್ತಾರೆ ಅಂತಕ್ಕಂಥ ನನ್ನ ಮೇಲೆ ಜವಾಬ್ದಾರಿಯೂ ಇದೆ. ಅವರೂ ಸಹ ಆ ರೀತಿ ನಡ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ನನ್ನಲ್ಲಿರ್ತಕ್ಕಂಥ ನೀವು ನೋಡ್ಬೋದು, ಅವ್ರನ್ನ ಯಾವ ರೀತಿ ಸಂಸ್ಕಾರದಿಂದ ಇದ್ದಾರೆ, ಯಾವ ರೀತಿ ಶಿಕ್ಷಣ ಮಟ್ಟ ಇದೆ, ಅವರ ಯಾವ ರೀತಿ ಯೋಚನೆ ಇದೆ, ಆಲೋಚನೆ ಇದೆ, ದೇಶದ ಬಗ್ಗೆ ಇರ್ಬೋದು, ಮಕ್ಕಳ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಒಂದು ಉನ್ನತವಾದ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸದಲ್ಲಿ ಅವರೆಲ್ಲರೂ ಭಾಗಿಯಾಗಿದ್ದಾರೆ. ಆಮೇಲೆ ಅವರು ಒಂದು ಕಣ್ಣಾಗ್ತಾರೆ, ದೇಶದ ಕಣ್ಣು. ಅವ್ರದ್ದು ಕಣ್ಣು ಮುಚ್ಚಿದರೆ ದೇಶ ಅಧೋಗತಿಗೆ ಹೋಗ್ತದೆ. ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಸಮುದಾಯ ಭಾಳ ಮುಖ್ಯ ಆಗ್ತದೆ. ಆ ದೇಶದ ಪ್ರಗತಿಗೆ ಶಿಕ್ಷಣವೇ ಕಾರಣ. ಶಿಕ್ಷಣ ಅಧೋಗತಿಗೆ ಹೋದರೆ ದೇಶ ಅಧೋಗತಿಗೆ ಹೋಗ್ತಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ಇವತ್ತು NEP ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಅದರಲ್ಲಿ ಅನೇಕ ಆಯಾಮಗಳಿದ್ದಾವೆ, ಅನೇಕ ಹೊಸ ಹೊಸ ಯೋಚನೆಗಳಿದ್ದಾವೆ. ಮತ್ತು ಉಪಾಧ್ಯಾಯರುಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಪೇರೆಂಟ್ಸ್ಗೂ ಸಹ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಒಂದು ಅವಕಾಶ ಇದೆ. ಏನು ಅವರವರ ಆಲೋಚನೆಗೆ ಅವ್ರು ಏನು ಆಯ್ಕೆ ಬೇಕು ಆ ಆಯ್ಕೆನೇ ಮಾಡ್ಕೊಳ್ಬೋದು.
ಇವತ್ತು ಒಂದು ಸಿಂಗಲ್ ಡಿಸಿಪ್ಲಿನ್ ಅಲ್ಲ, ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿನ ನಾವು ಡೆವಲಪ್ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಶಿಕ್ಷಣ ನೀತಿ ಒಂದು ಏನು ಯಾವುದೇ ಒಂದು ನೀತಿ ಒಂದು ನಿಂತ ನೀರಲ್ಲ, ಅದು ಕಾಲಘಟ್ಟಕ್ಕೆ ತಕ್ಕಂತೆ ಕಾಲಕ್ರಮೇಣ ಬದಲಾವಣೆ ಆಗ್ತಾ ಹೋಗಿ. ಕಾರಣ ಏನಂದರೆ ಅವರು ಯೋಚನೆ, ಆಲೋಚನೆ, ಟೆಕ್ನಾಲಜಿ ಬೇರೆ ಬೇರೆ ಒಂದು ಏನು ಉನ್ನತ ಮಟ್ಟಕ್ಕೆ ಯೋಚನೆ ಮಾಡ್ತಾರಲ್ಲ, ಈ ಸಮುದಾಯ ಮತ್ತು ಈ ಶಿಕ್ಷಣ ಸಮುದಾಯ, ವಿದ್ಯಾರ್ಥಿಗಳ ಸಮುದಾಯ, ಅವರ ಆಗುಹೋಗುಗಳ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ಶಿಕ್ಷಣ ಮತ್ತು ಆರೋಗ್ಯ ಒಂದು ಪುಕ್ಕಟೆಯಾಗಿ ಕೊಡಬೇಕು. ಈ ಬೇರೆ ಯಾವುದೂ ಕೊಡಬಾರ್ದು, ಶಿಕ್ಷಣ ಮತ್ತು ಆರೋಗ್ಯ ಇದನ್ನು ಕೊಟ್ಟರೆ ಸಾಕು. ಇನ್ನು ಮಿಕ್ಕಿ ಇದು ಕ್ವಾಲಿಟಿಯಾಗಿ ಕೊಡಬೇಕು. ಮತ್ತು ಅಗ್ರಿಕಲ್ಚರ್ ಸೆಕ್ಟಾರ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟಾರ್ ಇರ್ಬೋದು, ಸರ್ವಿಸ್ ಸೆಕ್ಟಾರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ ಇರ್ಬೋದು, ಎಲ್ಲ ಸೆಕ್ಟರ್ಗಳನ್ನು ನಾವು ನೋಡಬೇಕಾಗ್ತದೆ, ಸಮಸಮವಾಗಿ ನೋಡಬೇಕಾಗ್ತದೆ. ಆದರೆ ಅಗ್ರಿಕಲ್ಚರ್ ಸೆಕ್ಟಾರ್ ಇವತ್ತು ಅಧೋಗತಿಗಳು. ಆಕಸ್ಮಿಕವಾಗಿ ಏನಾದರೂ ಪ್ರಳಯ ಆದರೆ ನಮಗೆ ಊಟ ಯಾರು ಕೊಡ್ತಾರೆ? ದುಡ್ಡು ಕೊಡುತ್ತಾ? ನೋಟುಗಳನ್ನೇ ತಿನ್ನೋಕ್ಕಾಗ್ತದೆ. ಸೊ ಹಾಗಾಗಿ ಒಂದು ಸಂಸ್ಕಾರ ಮತ್ತು ಏನು ಬೆನ್ನೆಲುಬು ಅಂತೀವಿ, ದೇಶದ ಬೆನ್ನೆಲುಬು ವ್ಯವಸಾಯ, ಅದನ್ನು ಶಕ್ತಿಯುತವಾಗಿ ಮಾಡಬೇಕಾದ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಥ್ಯಾಂಕ್ ಯು ಸೊ ಮಚ್. ಜೋರು ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸಲಿಕ್ಕೆ ಕೋರ್ತಾ ಇದ್ದೀವಿ. ಸರ್ ಮುಂದೆ ನೋಡಿ ಸರ್, ಸರಿ ಎಲ್ಲ ಕಡೆ ಸರ್ ಮುಂದೆ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸನ್ಮಾನ ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀವಿ. ಜೋರು ಚಪ್ಪಾಳೆ ಮೂಲಕ ಈ ಒಂದು ಸನ್ಮಾನವನ್ನು ಅವರಿಗೆ ಅನುಸರಿಸಬೇಕಂತ ಸರ್ ಮಾತ್ರ ಬನ್ನಿ ಸರ್. ಮೇಡಮ್ ಲೈಟ್ ಎಲ್ಲ ಆಫ್ ಆಗ್ಬಿಡೋದ ಸರ್. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಸರ್. ಸರ್ ನೋಡಿ ಮುಂದೆ ನೋಡಿ ಸರ್. ಓಕೆ ಹಾಗೆ ಸರ್ ಮುಂದೆ ನೋಡಿ. ಥ್ಯಾಂಕ್ ಯು ಸರ್. To express the gratitude, one must have the attitude of gratitude. Okay, he has served the university and the students by way of expressing your gratitude. You are present here today in the morning, Sunday morning. ಇಲ್ಲಿ ಅವರ 30 ವಯಸ್ಸುಗಳ ಸುದೀರ್ಘವಾದ ಅಧಿಕಾರಿಯಾಗಿ ಸಂಸ್ಕೃತಿ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕನಾಗಿ ದುರಾದೃಷ್ಟವಶ ಎಕ್ಸೈಸ್ ಕಮಿಷನರ್ ಆಗಿದ್ದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿರ್ತಕ್ಕಂಥವರಿಗೆ ಮುನಿನಾರಾಯಣಪ್ಪನವರಿಗೆ ಎಂತ ಅಂತ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತನ ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಾದ ಕುಲಾರ ಗೆಳೆತಾನ ಮಾಡಿದರ. ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಾದ ಕುಲಾರ ಗೆಳೆತಾನ ಮಾಡಿದರ. ಕುಲಾರ ಗೆಳೆತಾನ ಮಾಡಿದರ ನನ್ನ ಕಂದ, ಕುಲಾರ ಗೆಳೆತಾನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರ್ತಾ. ಅಲ್ಲ ಸರಿಯಾಗಿ ಹಾಕಿ ನೋಡಿ ಮುಂದೆ ನೋಡಿ ಸರ್. ನೋಡಿ ಸ್ವಲ್ಪ Please, all ಬನ್ನಿ ಸರ್. ಎಲ್ಲರಿಗೂ ಸಹ ಅವಕಾಶ ಇದೆ. ಸೊ ಓಕೆ ಬನ್ನಿ ಸರ್, ಆಯ್ತು. ನಿಮ್ಮ ಎಡಭಾಗದಿಂದ ಬಂದು ನಮ್ಮ ಅಭಿವೃದ್ಧಿಯ ಸಂಸ್ಕೃತಿ ಸಮರ್ಥನೆ ಕೊಡ್ತಾ ಇದ್ದೀವಿ. ಅಭಿವೃದ್ಧಿಯ ಎಲ್ಲ ಗಣ್ಯರಿಗೂ ಹಾಗೆ ವೇದಿಕೆಯನ್ನು ನಿರ್ಗಮಿಸಬೇಕಾಗುತ್ತೆ. ತಂದೆ ತೆಗೀರಿ ಸರ್, ತಂದೆಯಿಂದ ಬಿಟ್ಕೊಳ್ಳಿ. ಅಭಿನಂದನಾ ಸಮಿತಿ ಬೆಂಗಳೂರು ಇವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆ. ನೋಡಿ ಮುಂದೆ ನೋಡಿ. ಓಕೆ ಬಿಡಿ 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 ಸರ್, ಅದು ಕೊಟ್ಬಿಡಿ ಸರ್. ಅಭಿನಂದಿಸಿದ ಎಲ್ಲ ಗಣ್ಯರು ಕೆಳಗಿದೆ ಕೆಳಗಿದೆ ವೇದಿಕೆಯಿಂದ ಕೆಳಗೆ ನಿರ್ಮಿಸುವ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಸಾಕು ಸರ್, ಸ್ವಲ್ಪ
ಎಲ್ಲರೂ ಸಮಾಧಾನವಾಗಿರಬಹುದು. ನೋಡಿ ಮುಂದೆ ನೋಡಿ ಮೇಡಮ್ ಮುಂದೆ. ಓಕೆ ಬನ್ನಿ. Now I request all my colleagues to felicitate ನೋಡಿ ಮುಂದೆ ನೋಡಿ ಸರ್. ನೋಡಿ ಈ ಕಡೆ ನೋಡಿ ಸರ್. ಓಕೆ ರೆಡಿ. ಹಾಗೆ ಕುಟುಂಬದ ಸದಸ್ಯ ಸಹಾಯದೊಂದಿಗೆ ನೀವು ಹಾಕ್ಬಿಡಿ ಮೇಡಮ್ ಮೇಡಮ್. ನೋಡಿ ನೋಡಿ. ಓಕೆ ನೀವು ಹಾಕಿ. ನೋಡಿ ಬಿಡಿ ನೋಡಿ. ಎಲ್ಲ ಗ್ರೂಪ್ ಬಿಡಿ ಸರ್ ಹಂಗೆ. ಮೇಡಮ್ ಇಲ್ಲಿ ನೋಡಿ. ಜೋರಾಗೆಲ್ಲ ನಾಲ್ಕೂವರೆ. ಹಾಗೆ ಸರ್ ಹಾಗೆ ಇಲ್ಲಿ